ಸ್ವಾಮಿ. ಎಲ್ಲಿಗೆ ಹೋಗಿದ್ದೆ? ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೀರಿ. ತಗೊಳ್ರಿ ಪ್ರಸಾದ. ಮಹಾದೇವಿ, ನಿತ್ಯ ದೇವರ ಗುಡಿ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿರ್ವಿಯಲ್ಲ, ಯಾಕೆ? ಆ ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿರುವೇನು? ಹೌದು ರೀ, ನಿಮ್ಮಂತ ಪುಣ್ಯವಂತ ನೀತಿವಂತ ಗಂಡನ್ನ ಪಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ಭಾವಿಸಿದೀನಿ. 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ಭಾವಿಸಿದೀನಿ ರೀ. ಮದುವೆ ಆಗಿ 3 ವರ್ಷಗಳಾದ್ರೂ ನನ್ನ ಹೊಟ್ಟೆಯಲ್ಲಿ ಒಂದು ಸಂತಾನ ಭಾಗ್ಯ ದೊರೆಯಲಿಲ್ಲ. ಆದಷ್ಟು ಬೇಗ ಒಂದೇ ಒಂದು ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಲಿ ಅಂತ ಆ ದೇವರಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಿಸ್ತಿದ್ದೀನಿ. ಪ್ರತಿನಿತ್ಯ ಅಭಿಷೇಕ ಮಾಡಿಸ್ತಿದ್ದೀನಿ. ಒಂದೇ ಒಂದು ಮಗು ಹುಟ್ಟಿದ್ರೆ ಈ ಹೆಣ್ಣಿನ ಜನ್ಮ ಸಾರ್ಥಕವಾಗುತ್ತೆ ರೀ, ಸಾರ್ಥಕವಾಗುತ್ತೆ. ನೋಡು ಮಹಾದೇವಿ, ಇಲ್ಲದ ಆಶೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕತ್ತು ಕತ್ತರಿಸುವ ಕಟಕರೂ ಆಗಬಹುದು. ಅದಕ್ಕೆ ಹೇಳುವುದು ಮಹಾದೇವಿ, ಬಯಸಿ ಬೇಡುವುದು ಬೇಡ, ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಬಯಸಿ ಬೇಡುವ ಬಯಕೆ ನೀನು ಇಲ್ಲಿಗೆ ನಿಲ್ಲಿಸಿಬಿಡು ಮಹಾದೇವಿ. ಯಾಕ್ರಿ ಆ ದೇವ್ರ ಮೇಲೆ ಅಷ್ಟೊಂದು ಕೋಪ ಯಾಕೆ? ನಾನ್ ಮಾಡ್ತಿರೋ ಅಭಿಷೇಕ ವ್ಯರ್ಥವಾಗುತ್ತೆ ಅಂತನ? ಖಂಡಿತವಾಗ್ಲೂ ಇಲ್ಲ ರೇ, ಖಂಡಿತವಾಗ್ಲೂ ಇಲ್ಲ. ನನ್ಗೊಬ್ಬ ಮಗ ಹುಡ್ತಾನೆ, ಈ ಮನೆಗೆ ನಂದಾದೀಪವಾಗ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಹಾಗೆ ದೊಡ್ಡ ವ್ಯಕ್ತಿಯಾಗಿ ಈ ಮನೆಗೆ ಕೀರ್ತಿ ತರ್ತಾನ್ರಿ, ಕೀರ್ತಿ ತರ್ತಾನೆ. ನನ್ನ ಆಸೆ ಈಡೇರಿಸೋದ್ರಲ್ಲಿ ಸಂದೇಹವಿಲ್ಲ ಸ್ವಾಮಿ, ಸಂದೇಹವೇ ಇಲ್ಲ. ಮಾದೇವಿ, ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವ್ರ ಕಣ್ ತೆರಿಬೇಕಲ್ಲ. ಆ ದೇವ್ರು ಈಗಾಗ್ಲೇ ಕಣ್ ತೆರೆದಾಯ್ತು ಸ್ವಾಮಿ, ಕಣ್ ತೆರೆದಾಯ್ತು. ಅಂದ್ರೆ ನೀನು ಹೇಳುವ ಮಾತು? ನಾನೀಗ 3 ತಿಂಗಳ ಗರ್ಭಿಣಿ ರೀ, ಗರ್ಭಿಣಿ. ಮಾದೇವಿ, ಈ ಮಾತು ಸತ್ಯನಾ? ರೀ, ಹೆಚ್ಚಿಗೆ ಕೇಳಬೇಡಿ, ನನಗೆ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ಮಾದೇವಿ, ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡರೂ ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆ ಆ ನಿನ್ನ ಸೌಂದರ್ಯ, ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತಿದೆ ಮಹಾದೇವಿ. ಮಹಾದೇವಿ, ನನ್ನ ಮನ ಕೂಗುತ್ತಿದೆ ಮಹಾದೇವಿ. ಏನೆಂದು? ನಿನ್ನನ್ನು ಬೇಗನೆ ಬಿಗಿದಪ್ಪಿಕೊಂಡು ಚುಂಬಿಸಲೆಂದು. ರೀ, ಇಲ್ಲಾರಾದ್ರೂ ನೋಡಿದ್ರೆ ಕಷ್ಟವಾಗುತ್ತೆ. ನೀವು ತುಂಬಾ ತುಂಟರಿ ರೀ, ತುಂಬಾ ತುಂಟರು.